ಆಮೆಗಳು ಇತ್ತೀಚಿನ ವರ್ಷಗಳಲ್ಲಿ ಕಾಣಸಿಗುವುದೇ ಅಪರೂಪ. ಅದರಲ್ಲೂ ಕಡಲಾಮೆ ಅಳಿವಿನ ಅಂಚಿನಲ್ಲಿ ಇದೆ. ಅಳಿವಿನಂಚಿನ ಕಡಲಾಮೆಗಳನ್ನ ಸಂರಕ್ಷಿಸಲು ಅರಣ್ಯ ಇಲಾಖೆ ಮಂಗಳೂರಿನಲ್ಲಿ ವಿಶೇಷ ಕ್ರಮವನ್ನು ಕೈಗೊಂಡಿದೆ. ಕಡಲಾಮೆಯ ಮೊಟ್ಟೆಗಳನ್ನು ಕಾಪಾಡಿ ಸಾವಿರಾರು ಕಡಲಾಮೆ ಮರಿಗಳನ್ನ ಕಡಲಿಗೆ ಬಿಡಲಾಗಿದೆ. ಅಳಿವಿನಂಚಿನ ಕಡಲಾಮೆಗಳ ಸಂರಕ್ಷಣೆ, ಮರಿಗಳನ್ನು ಕಡಲಿಗೆ ಸೇರಿಸಿದ ಅರಣ್ಯ ಇಲಾಖೆ. ಆಮೆ ಹಿಂದೆಲ್ಲ ನದಿ ತೊರೆ ಕೆರೆಗಳಲ್ಲಿ ಸಾಕಷ್ಟು ಕಾಣಸಿಗುತ್ತಿತ್ತು. ಇತ್ತೀಚಿನ ವರ್ಷಗಳಲ್ಲಿ ಚಿತ್ರಗಳ ಮೂಲಕ ಮಕ್ಕಳಿಗೆ ತೋರಿಸಬೇಕಾದ ಅನಿವಾರ್ಯತೆ ಇದೆ. ಅದರಲ್ಲೂ ಕಡಲಾಮೆ ಸಂತತಿ ನಶಿಸಿ ಹೋಗುತ್ತಿದೆ. ಹೀಗಾಗಿ ಅರಣ್ಯ ಇಲಾಖೆ ಕಡಲಾಮೆ ರಕ್ಷಣೆಗೆ ಪಣ ತೊಟ್ಟಿದೆ. ಕಡಲಾಮೆಗಳ ಸಂರಕ್ಷಣೆಗೆ ಅರಣ್ಯ ಇಲಾಖೆ ವಿಶೇಷ ಕ್ರಮದ ಬಳಿಕ ಅವುಗಳ ಸಂತತಿಯಲ್ಲಿ ಏರಿಕೆ ಕಂಡುಬಂದಿದೆ. ಈ ಬಾರಿ ಮಂಗಳೂರಿನ ಸಸಿಹಿತ್ಲು, ಬೇಂಗ್ರೆ, ಇಡ್ಯ, ಪಣಂಬೂರು, ತಣ್ಣೀರುಬಾವಿ, ಕಡಲ ಕಿನಾರಿಯ 24 ಕಡೆಗಳಲ್ಲಿ ಕಡಲಾಮೆ ಆಲಿವ್ ರಿಡ್ಲೆಯ ಮೊಟ್ಟೆಗಳು ಪತ್ತೆಯಾಗಿದ್ದು, ಅವುಗಳಲ್ಲಿ 14 ಗೂಡುಗಳಲ್ಲಿದ್ದ 1214 ಕಡಲಾಮೆ ಮರಿಗಳು ಈಗಾಗಲೇ ಸಮುದ್ರಕ್ಕೆ ಸೇರಿಸಲಾಗಿದೆ. 4 ಜಾತಿಗಳ ಕಡಲಾಮೆಗಳಲ್ಲಿ ಆಲಿವ್ ರಿಡ್ಲೆ ಮಾತ್ರ ಸಂತತಿ ವೃದ್ಧಿಗೆ ಕಡಲ ಕಿನಾರೆಗೆ ಬರುತ್ತದೆ. ಮೊಟ್ಟೆ ಇಡುವ ಸಂದರ್ಭ ಕಡಲಾಮೆಗಳು ಸಮುದ್ರದಿಂದ ಹೊರಬಂದು ಸುರಕ್ಷಿತ ಪ್ರದೇಶ ಹುಡುಕಿ 1.5 ಇಂದ 2 ಅಡಿ ಮರಳಿನಲ್ಲಿ ಗುಂಡಿ ತೋಡಿ ಮೊಟ್ಟೆ ಇಡುತ್ತದೆ. ಮೊಟ್ಟೆ ಇಟ್ಟ ಬಳಿಕ ಕಡಲಾಮೆ ಮರಳಿನಿಂದ ಗುಂಡಿ ಮುಚ್ಚಿ ಹೋಗುತ್ತದೆ. ಸುಮಾರು 50 ದಿನಗಳ ಬಳಿಕ ಮರಿಗಳು ಹೊರಬರುತ್ತದೆ. ಗುಂಡಿಯಿಂದ ಹೊರಬಂದು ಸಮುದ್ರದತ್ತ ಹೋಗುತ್ತದೆ. ಪ್ರತಿ ಒಂದು ಗೂಡು ಪತ್ತುವಿಕೆಗೆ 5,000 ಅಂತ ಹೇಳಿ ಒಂದು ಆನರೇರಿಯಂ ಕೂಡ ನಾವು ಘೋಷಣೆ ಮಾಡಿರ್ತೇವೆ. ಆ ಒಂದು ಆನರೇರಿಯಂ ಪ್ರಕಾರ ಕೂಡ ನಮಗೆ ಬಹಳಷ್ಟು ರೆಸ್ಪಾನ್ಸ್ ಬಂದು ಬಹಳಷ್ಟು ಫಿಶರ್ಮನ್ಸ್ ಕೂಡ ನಮಗೆ ಮಾಹಿತಿಗಳನ್ನು ಕೊಟ್ಟಿರ್ತಾರೆ. ಸೊ ಈ ಪ್ರಕಾರ ಈ ಇಷ್ಟೆಲ್ಲ ಎಕ್ಸರ್ಸೈಸ್ ಆದ್ಮೇಲೆ ಕಳೆದ ವರ್ಷದಿಂದ ನಮ್ಮಲ್ಲಿ 2023-24ನೇ ವರ್ಷದಲ್ಲಿ 21 ಕಡಲಾಮೆ ನೆಸ್ಟ್ಗಳು ಪತ್ತೆಯಾಗಿತ್ತು. ಹಿಂದೆಲ್ಲ ಕಡಲಾಮೆ ಮೊಟ್ಟೆಗಳು ನಾಯಿ ನರಿಗಳ ಪಾಲಾಗುತ್ತಿತ್ತು. ಸಂರಕ್ಷಿಸಿದರೆ ಮಾತ್ರ 97% ಮೊಟ್ಟೆಗಳಿಂದ ಮರಿಗಳು ಹೊರಬಂದು ಕಡಲು ಸೇರುತ್ತದೆ. ಆದ್ದರಿಂದ ಕಳೆದೆರಡು ವರ್ಷಗಳಿಂದ ಈಚೆಗೆ ಅರಣ್ಯ ಇಲಾಖೆಯು ಕಡಲಾಮೆಗಳ ಆವಾಸ ಸ್ಥಾನಗಳ ರಕ್ಷಣೆ ಮಾಡುತ್ತಿದೆ. ಅದಕ್ಕಾಗಿ ಸ್ಥಳೀಯ 16 ಮಂದಿಗೆ 6 ತಿಂಗಳ ಕಾಲ ಸಂಬಳ ನೀಡಿ ನಿಗಾ ವಹಿಸುತ್ತಿದೆ. ಕೋಸ್ಟಲ್ ಅಂಡ್ ಮ್ಯಾರೈನ್ ಎಕೋಸಿಸ್ಟಮ್ ಸೆಲ್ ಹಾಗೂ ಅರಣ್ಯ ಸಿಬ್ಬಂದಿಯು ರಾತ್ರಿ ಗಸ್ತು ತಿರುಗಿ ಗೂಡು ಕಟ್ಟುವ ಕಡಲಾಮೆಗಳ ಚಲನವಲನ ವೀಕ್ಷಿಸುತ್ತಾರೆ. ಆಮೆಗಳ ಗೂಡುಗಳು ಕಂಡು ಬಂದಾಗ ಮೊದಲು ತಿಳಿಸಿದವರಿಗೆ 5,000 ಪ್ರೋತ್ಸಾಹ ಧನವನ್ನ ನೀಡಲಾಗುತ್ತಿದೆ. ಒಟ್ನಲ್ಲಿ ಕಡಲಾಮೆ ರಕ್ಷಣೆಗೆ ಪಣ ತೊಟ್ಟಿರುವ ಅರಣ್ಯ ಇಲಾಖೆಯ ಕಾರ್ಯ ಶ್ಲಾಘನೀಯ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಆಮೆಗಳು ಇತ್ತೀಚಿನ ವರ್ಷಗಳಲ್ಲಿ ಕಾಣಸಿಗುವುದೇ ಅಪರೂಪ. ಅದರಲ್ಲೂ ಕಡಲಾಮೆ ಅಳಿವಿನ ಅಂಚಿನಲ್ಲಿ ಇದೆ. ಅಳಿವಿನಂಚಿನ ಕಡಲಾಮೆಗಳನ್ನ ಸಂರಕ್ಷಿಸಲು ಅರಣ್ಯ ಇಲಾಖೆ ಮಂಗಳೂರಿನಲ್ಲಿ ವಿಶೇಷ ಕ್ರಮವನ್ನು ಕೈಗೊಂಡಿದೆ. ಕಡಲಾಮೆಯ ಮೊಟ್ಟೆಗಳನ್ನು ಕಾಪಾಡಿ ಸಾವಿರಾರು ಕಡಲಾಮೆ ಮರಿಗಳನ್ನ ಕಡಲಿಗೆ ಬಿಡಲಾಗಿದೆ. ಅಳಿವಿನಂಚಿನ ಕಡಲಾಮೆಗಳ ಸಂರಕ್ಷಣೆ, ಮರಿಗಳನ್ನು ಕಡಲಿಗೆ ಸೇರಿಸಿದ ಅರಣ್ಯ ಇಲಾಖೆ. ಆಮೆ ಹಿಂದೆಲ್ಲ ನದಿ ತೊರೆ ಕೆರೆಗಳಲ್ಲಿ ಸಾಕಷ್ಟು ಕಾಣಸಿಗುತ್ತಿತ್ತು. ಇತ್ತೀಚಿನ ವರ್ಷಗಳಲ್ಲಿ ಚಿತ್ರಗಳ ಮೂಲಕ ಮಕ್ಕಳಿಗೆ ತೋರಿಸಬೇಕಾದ ಅನಿವಾರ್ಯತೆ ಇದೆ. ಅದರಲ್ಲೂ ಕಡಲಾಮೆ ಸಂತತಿ ನಶಿಸಿ ಹೋಗುತ್ತಿದೆ. ಹೀಗಾಗಿ ಅರಣ್ಯ ಇಲಾಖೆ ಕಡಲಾಮೆ ರಕ್ಷಣೆಗೆ ಪಣ ತೊಟ್ಟಿದೆ. ಕಡಲಾಮೆಗಳ ಸಂರಕ್ಷಣೆಗೆ ಅರಣ್ಯ ಇಲಾಖೆ ವಿಶೇಷ ಕ್ರಮದ ಬಳಿಕ ಅವುಗಳ ಸಂತತಿಯಲ್ಲಿ ಏರಿಕೆ ಕಂಡುಬಂದಿದೆ. ಈ ಬಾರಿ ಮಂಗಳೂರಿನ ಸಸಿಹಿತ್ಲು, ಬೇಂಗ್ರೆ, ಇಡ್ಯ, ಪಣಂಬೂರು, ತಣ್ಣೀರುಬಾವಿ, ಕಡಲ ಕಿನಾರಿಯ 24 ಕಡೆಗಳಲ್ಲಿ ಕಡಲಾಮೆ ಆಲಿವ್ ರಿಡ್ಲೆಯ ಮೊಟ್ಟೆಗಳು ಪತ್ತೆಯಾಗಿದ್ದು, ಅವುಗಳಲ್ಲಿ 14 ಗೂಡುಗಳಲ್ಲಿದ್ದ 1214 ಕಡಲಾಮೆ ಮರಿಗಳು ಈಗಾಗಲೇ ಸಮುದ್ರಕ್ಕೆ ಸೇರಿಸಲಾಗಿದೆ.
4 ಜಾತಿಗಳ ಕಡಲಾಮೆಗಳಲ್ಲಿ ಆಲಿವ್ ರಿಡ್ಲೆ ಮಾತ್ರ ಸಂತತಿ ವೃದ್ಧಿಗೆ ಕಡಲ ಕಿನಾರೆಗೆ ಬರುತ್ತದೆ. ಮೊಟ್ಟೆ ಇಡುವ ಸಂದರ್ಭ ಕಡಲಾಮೆಗಳು ಸಮುದ್ರದಿಂದ ಹೊರಬಂದು ಸುರಕ್ಷಿತ ಪ್ರದೇಶ ಹುಡುಕಿ 1.5 ಇಂದ 2 ಅಡಿ ಮರಳಿನಲ್ಲಿ ಗುಂಡಿ ತೋಡಿ ಮೊಟ್ಟೆ ಇಡುತ್ತದೆ. ಮೊಟ್ಟೆ ಇಟ್ಟ ಬಳಿಕ ಕಡಲಾಮೆ ಮರಳಿನಿಂದ ಗುಂಡಿ ಮುಚ್ಚಿ ಹೋಗುತ್ತದೆ. ಸುಮಾರು 50 ದಿನಗಳ ಬಳಿಕ ಮರಿಗಳು ಹೊರಬರುತ್ತದೆ. ಗುಂಡಿಯಿಂದ ಹೊರಬಂದು ಸಮುದ್ರದತ್ತ ಹೋಗುತ್ತದೆ. ಪ್ರತಿ ಒಂದು ಗೂಡು ಪತ್ತುವಿಕೆಗೆ 5,000 ಅಂತ ಹೇಳಿ ಒಂದು ಆನರೇರಿಯಂ ಕೂಡ ನಾವು ಘೋಷಣೆ ಮಾಡಿರ್ತೇವೆ. ಆ ಒಂದು ಆನರೇರಿಯಂ ಪ್ರಕಾರ ಕೂಡ ನಮ್ಗೆ ಬಹಳಷ್ಟು ರೆಸ್ಪಾನ್ಸ್ ಬಂದು ಬಹಳಷ್ಟು ಫಿಶರ್ಮನ್ಸ್ ಕೂಡ ನಮಗೆ ಮಾಹಿತಿಗಳನ್ನು ಕೊಟ್ಟಿರ್ತಾರೆ. ಸೊ ಈ ಪ್ರಕಾರ ಈ ಇಷ್ಟೆಲ್ಲ ಎಕ್ಸರ್ಸೈಸ್ ಆದ್ಮೇಲೆ ಕಳೆದ ವರ್ಷದಿಂದ ನಮ್ಮಲ್ಲಿ 2023-24ನೇ ವರ್ಷದಲ್ಲಿ 21 ಕಡಲಾಮೆ ನೆಸ್ಟ್ಗಳು ಪತ್ತೆಯಾಗಿತ್ತು. ಹಿಂದೆಲ್ಲ ಕಡಲಾಮೆ ಮೊಟ್ಟೆಗಳು ನರಿಗಳ ಪಾಲಾಗುತ್ತಿತ್ತು. ಸಂರಕ್ಷಿಸಿದರೆ ಮಾತ್ರ 97% ಮೊಟ್ಟೆಗಳಿಂದ ಮರಿಗಳು ಹೊರಬಂದು ಕಡಲು ಸೇರುತ್ತದೆ. ಆದ್ದರಿಂದ ಕಳೆದೆರಡು ವರ್ಷಗಳಿಂದ ಈಚೆಗೆ ಅರಣ್ಯ ಇಲಾಖೆಯು ಕಡಲಾಮೆಗಳ ಆವಾಸ ಸ್ಥಾನಗಳ ರಕ್ಷಣೆ ಮಾಡುತ್ತಿದೆ. ಅದಕ್ಕಾಗಿ ಸ್ಥಳೀಯ 16 ಮಂದಿಗೆ 6 ತಿಂಗಳ ಕಾಲ ಸಂಬಳ ನೀಡಿ ನಿಗಾ ವಹಿಸುತ್ತಿದೆ. ಕೋಸ್ಟಲ್ ಅಂಡ್ ಮ್ಯಾರೈನ್ ಎಕೋಸಿಸ್ಟಮ್ ಸೆಲ್ ಹಾಗೂ ಅರಣ್ಯ ಸಿಬ್ಬಂದಿಯು ರಾತ್ರಿ ಗಸ್ತು ತಿರುಗಿ ಗೂಡು ಕಟ್ಟುವ ಕಡಲಾಮೆಗಳ ಚಲನವಲನ ವೀಕ್ಷಿಸುತ್ತಾರೆ. ಆಮೆಗಳ ಗೂಡುಗಳು ಕಂಡು ಬಂದಾಗ ಮೊದಲು ತಿಳಿಸಿದವರಿಗೆ 5,000 ಪ್ರೋತ್ಸಾಹ ಧನವನ್ನ ನೀಡಲಾಗುತ್ತಿದೆ. ಒಟ್ನಲ್ಲಿ ಕಡಲಾಮೆ ರಕ್ಷಣೆಗೆ ಪಣ ತೊಟ್ಟಿರುವ ಅರಣ್ಯ ಇಲಾಖೆಯ ಕಾರ್ಯ ಶ್ಲಾಘನೀಯ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಆಮೆಗಳು ಇತ್ತೀಚಿನ ವರ್ಷಗಳಲ್ಲಿ ಕಾಣಸಿಗುವುದೇ ಅಪರೂಪ. ಅದರಲ್ಲೂ ಕಡಲಾಮೆ ಅಳಿವಿನ ಅಂಚಿನಲ್ಲಿ ಇದೆ. ಅಳಿವಿನಂಚಿನ ಕಡಲಾಮೆಗಳನ್ನ ಸಂರಕ್ಷಿಸಲು ಅರಣ್ಯ ಇಲಾಖೆ ಮಂಗಳೂರಿನಲ್ಲಿ ವಿಶೇಷ ಕ್ರಮವನ್ನು ಕೈಗೊಂಡಿದೆ. ಕಡಲಾಮೆಯ ಮೊಟ್ಟೆಗಳನ್ನ ಕಾಪಾಡಿ ಸಾವಿರಾರು ಕಡಲಾಮೆ ಮರಿಗಳನ್ನ ಕಡಲಿಗೆ ಬಿಡಲಾಗಿದೆ. ಅಳಿವಿನಂಚಿನ ಕಡಲಾಮೆಗಳ ಸಂರಕ್ಷಣೆ, ಮರಿಗಳನ್ನು ಕಡಲಿಗೆ ಸೇರಿಸಿದ ಅರಣ್ಯ ಇಲಾಖೆ. ಆಮೆ ಹಿಂದೆಲ್ಲ ನದಿ, ತೊರೆ, ಕೆರೆಗಳಲ್ಲಿ ಸಾಕಷ್ಟು ಕಾಣಸಿಗುತ್ತಿತ್ತು. ಇತ್ತೀಚಿನ ವರ್ಷಗಳಲ್ಲಿ ಚಿತ್ರಗಳ ಮೂಲಕ ಮಕ್ಕಳಿಗೆ ತೋರಿಸಬೇಕಾದ ಅನಿವಾರ್ಯತೆ ಇದೆ. ಅದರಲ್ಲೂ ಕಡಲಾಮೆ ಸಂತತಿ ನಶಿಸಿ ಹೋಗುತ್ತಿದೆ. ಹೀಗಾಗಿ ಅರಣ್ಯ ಇಲಾಖೆ ಕಡಲಾಮೆ ರಕ್ಷಣೆಗೆ ಪಣ ತೊಟ್ಟಿದೆ. ಕಡಲಾಮೆಗಳ ಸಂರಕ್ಷಣೆಗೆ ಅರಣ್ಯ ಇಲಾಖೆ ವಿಶೇಷ ಕ್ರಮದ ಬಳಿಕ ಅವುಗಳ ಸಂತತಿಯಲ್ಲಿ ಏರಿಕೆ ಕಂಡುಬಂದಿದೆ. ಈ ಬಾರಿ ಮಂಗಳೂರಿನ ಸಸಿಹಿತ್ಲು, ಬೇಂಗ್ರೆ, ಇಡ್ಯಾ, ಪಣಂಬೂರು, ತಣ್ಣೀರುಬಾವಿ, ಕಡಲ ಕಿನಾರಿಯ 24 ಕಡೆಗಳಲ್ಲಿ ಕಡಲಾಮೆ ಆಲಿವ್ ರಿಡ್ಲೆಯ ಮೊಟ್ಟೆಗಳು ಪತ್ತೆಯಾಗಿದ್ದು, ಅವುಗಳಲ್ಲಿ 14 ಗೂಡುಗಳಲ್ಲಿದ್ದ 1214 ಕಡಲಾಮೆ ಮರಿಗಳು ಈಗಾಗಲೇ ಸಮುದ್ರಕ್ಕೆ ಸೇರಿಸಲಾಗಿದೆ. 4 ಜಾತಿಗಳ ಕಡಲಾಮೆಗಳಲ್ಲಿ ಆಲಿವ್ ರಿಡ್ಲೆ ಮಾತ್ರ ಸಂತತಿ ವೃದ್ಧಿಗೆ ಕಡಲ ಕಿನಾರೆಗೆ ಬರುತ್ತದೆ. ಮೊಟ್ಟೆ ಇಡುವ ಸಂದರ್ಭ ಕಡಲಾಮೆಗಳು ಸಮುದ್ರದಿಂದ ಹೊರಬಂದು ಸುರಕ್ಷಿತ ಪ್ರದೇಶ ಹುಡುಕಿ 1.5 ಇಂದ 2 ಅಡಿ ಮರಳಿನಲ್ಲಿ ಗುಂಡಿ ತೋಡಿ ಮೊಟ್ಟೆ ಇಡುತ್ತದೆ. ಮೊಟ್ಟೆ ಇಟ್ಟ ಬಳಿಕ ಕಡಲಾಮೆ ಮರಳಿನಿಂದ ಗುಂಡಿ ಮುಚ್ಚಿ ಹೋಗುತ್ತದೆ. ಸುಮಾರು 50 ದಿನಗಳ ಬಳಿಕ ಮರಿಗಳು ಹೊರಬರುತ್ತದೆ. ಗುಂಡಿಯಿಂದ ಹೊರಬಂದು ಸಮುದ್ರದತ್ತ ಹೋಗುತ್ತದೆ. ಪ್ರತಿ ಒಂದು ಗೂಡು ಪತ್ತುವಿಕೆಗೆ 5,000 ಅಂತ ಹೇಳಿ ಒಂದು ಆನರೇರಿಯಂ ಕೂಡ ನಾವು ಘೋಷಣೆ ಮಾಡಿರ್ತೇವೆ. ಆ ಒಂದು ಆನರೇರಿಯಂ ಪ್ರಕಾರ ಕೂಡ ನಮ್ಗೆ ಬಹಳಷ್ಟು ರೆಸ್ಪಾನ್ಸ್ ಬಂದು ಬಹಳಷ್ಟು ಫಿಶರ್ಮನ್ಸ್ ಕೂಡ ನಮಗೆ ಮಾಹಿತಿಗಳನ್ನು ಕೊಟ್ಟಿರ್ತಾರೆ. ಸೊ ಈ ಪ್ರಕಾರ ಈ ಇಷ್ಟೆಲ್ಲ ಎಕ್ಸರ್ಸೈಸ್ ಆದ್ಮೇಲೆ ಕಳೆದ ವರ್ಷದಿಂದ ನಮ್ಮಲ್ಲಿ 2023-24ನೇ ವರ್ಷದಲ್ಲಿ 21 ಕಡಲಾಮೆ ನೆಸ್ಟ್ಗಳು ಪತ್ತೆಯಾಗಿತ್ತು. ಹಿಂದೆಲ್ಲ ಕಡಲಾಮೆ ಮೊಟ್ಟೆಗಳು ನರಿಗಳ ಪಾಲಾಗುತ್ತಿತ್ತು. ಸಂರಕ್ಷಿಸಿದರೆ ಮಾತ್ರ 97% ಮೊಟ್ಟೆಗಳಿಂದ ಮರಿಗಳು ಹೊರಬಂದು ಕಡಲು ಸೇರುತ್ತದೆ. ಆದ್ದರಿಂದ ಕಳೆದೆರಡು ವರ್ಷಗಳಿಂದ ಈಚೆಗೆ ಅರಣ್ಯ ಇಲಾಖೆಯು ಕಡಲಾಮೆಗಳ ಆವಾಸ ಸ್ಥಾನಗಳ ರಕ್ಷಣೆ ಮಾಡುತ್ತಿದೆ. ಅದಕ್ಕಾಗಿ ಸ್ಥಳೀಯ 16 ಮಂದಿಗೆ 6 ತಿಂಗಳ ಕಾಲ ಸಂಬಳ ನೀಡಿ ನಿಗಾ ವಹಿಸುತ್ತಿದೆ. ಕೋಸ್ಟಲ್ ಅಂಡ್ ಮ್ಯಾರೈನ್ ಎಕೋಸಿಸ್ಟಮ್ ಸೆಲ್ ಹಾಗೂ ಅರಣ್ಯ ಸಿಬ್ಬಂದಿಯು ರಾತ್ರಿ ಗಸ್ತು ತಿರುಗಿ ಗೂಡು ಕಟ್ಟುವ ಕಡಲಾಮೆಗಳ ಚಲನವಲನ ವೀಕ್ಷಿಸುತ್ತಾರೆ. ಆಮೆಗಳ ಗೂಡುಗಳು ಕಂಡು ಬಂದಾಗ ಮೊದಲು ತಿಳಿಸಿದವರಿಗೆ 5,000 ಪ್ರೋತ್ಸಾಹ ಧನವನ್ನ ನೀಡಲಾಗುತ್ತಿದೆ. ಒಟ್ನಲ್ಲಿ ಕಡಲಾಮೆ ರಕ್ಷಣೆಗೆ ಪಣ ತೊಟ್ಟಿರುವ ಅರಣ್ಯ ಇಲಾಖೆಯ ಕಾರ್ಯ ಶ್ಲಾಘನೀಯ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.